ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ. ಬರ್ರಿ ಇವತ್ತಿನ ವಿಡಿಯೋ ಏನೆಲ್ಲಾಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ನೋಡ್ರಿ ಇವಾಗ ಸ್ನಾನ ಮಾಡ್ಕೊಂಬಂದೀನಿ. ಈಗ ಹೋಳಿಗೆ ಅಡುಗೆ ಎಲ್ಲ ಮಾಡ್ಬೇಕು ನೋಡ್ರಿ. ಹೋಳಿಗೆ, ಆಮೇಲೆ ಬದ್ನಿಕಾಯಿ ಪಲ್ಯ, ಆಂಬೂರ, ಕಟ್ಟಿನ ಸಾಂಬಾರು, ಆಮೇಲೆ ಶಂಡಿಗೆನೇನು ಇದು ಮಾಡಿಟ್ಟಿವಿ, ಕರಿಬೇಕು ಇವತ್ತು. ಪಾಪಡಿ, ಆಮೇಲೆ ಇಷ್ಟೆಲ್ಲ ಮಾಡ್ಬೇಕು ನೋಡ್ರಿ. ಏನಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತೀನಿ ನಿಮಗೆ. ಮಧ್ಯದಲ್ಲಿ ಇಲ್ಲಾಂದರೆ ಲಾಸ್ಟಲ್ಲಿ ಹೇಳ್ತೀನಿ ಏನಕ್ಕೆ ಒಬ್ಬಿಟ್ಟು ಹೋಳಿಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ನಾ ಈಗದು ಕಟ್ಟಿನ ಸಾಂಬಾರು ಮಾಡ್ಲತ್ತೀನಿ. ಇದು ಮಿಕ್ಸರ್ಗೆ ಹಾಕೊತೀನಿ ನೋಡ್ರಿ. ಎಲ್ಲ ಹಾಕಿ ನೀರು ಹಾಕು ಕೊಬ್ಬರಿ, ಆಮೇಲೆ ಇದು ಕೊತ್ತಂಬರಿ, ಆಮೇಲೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಟಮಾಟಿ ಹೋರಿ ಪ್ರತ್ಯೇಕ ಬೆಳ್ಳುಳ್ಳಿ, ಅದ್ರಕ್ಕು, ಕೊತ್ತಂಬರಿ ಎಲ್ಲ ಹಾಕಿನಿ ನೋಡ್ರಿ. ಇದು ಮಿಕ್ಸರ್ಗೆ ಹಾಕೊತೀನಿ ರೀ. ಇಲ್ಲಿ ಬದ್ನಿಕಾಯಿಗೆ ಉಳ್ಳಾಗಡ್ಡಿ ಹೋಳಿಟ್ಟಿನಿ ರೀ. ಇಲ್ಲಿ ಬೆಲ್ಲ ಕೊಟ್ಟಿಟ್ರನ್ನ ಮತ್ತಿ, ಆಮೇಲೆ ಇಲ್ಲಿ ಬದ್ನಿಕಾಯಿ ಎಲ್ಲ ಹೋಳಿಟ್ಟಿನಿ ನೋಡ್ರಿ. ಅಲ್ಲಿ ಬ್ಯಾಳಿಗೆ ಇಟ್ಟೀನಿ ನೋಡ್ರಿ. ನಮ್ಮ ಯಜಮಾನ್ರು ಪೂಜೆ ಮಾಡ್ಲತ್ತಾರ ನೋಡ್ರಿ ಫ್ರೆಂಡ್ಸ್. ಈಗ ಬ್ಯಾಳಿ ಕೂತದ. ಈಗ ಬೆಲ್ಲ ಹಾಕಿ ಮತ್ತೆ ಇಟ್ರಿ ನೋಡ್ರಿ. ಮತ್ತೆ ಹಾಂ ನೆನಪೇ ಇಲ್ಲ. ಅವ ಹಾಲಾವು ನೋಡ್ರಿ. ಈಗ ಪಾಪಡಿ ಕರಿತೀನಿ ನೋಡ್ರಿ. ಈಗ ಪಾಪಡಿ ಕರಿತೀನಿ. ಇಲ್ಲಿ ಮಿಕ್ಸರ್ಗೆಲ್ಲ ಹಾಕೊಂಡು ಇಟ್ಟಿನಿ ನೋಡ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಾವು ಚಹಾ ಮಾಡೀವಿ. ಈಗ ಚಹಾ ಕುಡ್ಲಿಗತ್ತಿದೆ ನೋಡ್ರಿ. ಶೌರ್ಯ ಪ್ರತ್ಯೇಕಿಬ್ರು ಚಹಾ, ಆಮೇಲೆ ಶಂಡಿಗೆ ತಿರ್ಲಿಗತ್ತಾರ ನೋಡ್ರಿ ಫ್ರೆಂಡ್ಸ್. ಇಲ್ಲಿ ಪಾಪಡಿ ಕರ್ದೆ ನೋಡ್ರಿ. ನೋಡ್ರಿ ಇಲ್ಲಿ ಶಂಡಿಗೆ ಎಲ್ಲ ಕರ್ದಿಟ್ಟಿನಿ ನೋಡ್ರಿ. ಈಗ ನಮ್ಮತ್ತೆ ಹೋಳಿಗೆ ಮಾಡ್ಲತ್ತಾರ್ರಿ. ನೋಡ್ರಿ ಹೋಳಿಗೆ ಮಾಡ್ಲತ್ತಾರ. ನಾನು ಇದು ಜಗಲಿ ಮೇಲೆ ಹೋದ್ಯಾ. ಇದು ಇಲ್ಲಿ ಫೋಟೋ ಇಲ್ಲಿ ನೋಡ್ರಿ. ಈ ಥರ ಪೂಜೆ ಮಾಡಿರಿ ನೋಡ್ರಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಬದ್ನಿಕಾಯಿ ಪಲ್ಯ, ಆಮೇಲೆ ಇಲ್ಲಿ ಕಟ್ಟಿನ ಸಾಂಬಾರು ನೋಡ್ರಿ. ಇಲ್ಲಿ ಅನ್ನ ಅದ ನೋಡ್ರಿ. ನೋಡ್ರಿ ಫ್ರೆಂಡ್ಸ್, ಇವಾಗ ನಾವು ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಪೂಜೆ ಮಾಡ್ತಾ ಇದ್ದಾರೆ. ಯಾವುದೇ ಹಿಡಿದ್ಬಿಟ್ಟು ಪೂಜೆ ಮಾಡ್ಲತ್ತಾರೆ. ನಾನು ಚಿನ್ನಿ ಬಂಗಾರನೇ ಎತ್ಕೊಂಡು ಕುತ್ಕೊಂಡು ವಿಡಿಯೋ ತೆಗಿತಿದ್ದೆ ನೋಡ್ರಿ. ಇದು ಪಿತೃಮಾಸ ಪೂಜೆ ನೋಡ್ರಿ. ದಸರಾ ಹಬ್ಬಕ್ಕಿಂತ ಮುಂಚೆ, ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಇದು ಮಾಡ್ತಾರೆ ಪಿತೃಮಾಸು. ಅಂದರೆ ತಾರೀಕು ಏನಾದರೂ ಗೊತ್ತಿಲ್ಲ. ನಮ್ಮ ಮಾವನ ತಾರೀಕು ಗೊತ್ತು, ನಮ್ಮ ಮಾಮ ಅವರ ಅಪ್ಪಂದು ಅವರೆಲ್ಲ ಗೊತ್ತಿಲ್ಲ ಅಲ್ವಾ. ಅದೇ ಪಿತೃಮಾಸ ಮಾಡ್ತಾರೆ ರೀ. ಹಿಂದಿದ್ದು ಯಾರೆಲ್ಲ ಸತ್ತಿದ್ದಾರೆ, ಯಾರೆಲ್ಲ ತೀರ್ಕೊಂಡಿದ್ದಾರೆ ಅವರೆಲ್ಲರೂ ಇದರಲ್ಲಿ ಪಿತೃಮಾಸಲ್ಲಿ ಬರ್ತಾರೆ ನೋಡ್ರಿ. ಊಟ ಮಾಡ್ಕೊಂಡು ಹೋಗ್ತಾರಂತೆ. ಅದೇ ಹಿರಿಯರು ಹೇಳಿದ್ದು ನೋಡ್ರಿ ಫ್ರೆಂಡ್ಸ್. ನಾನು 4 ವರ್ಷದಿಂದ ಮಾಡ್ತಾಯಿದ್ದೀನಿ ಪಿತೃಮಾಸ ಅಂತ ಹೇಳ್ಬಿಟ್ಟು. ಪ್ರತೀಕ ಆರತಿ ಅಂದರೆ ಪ್ರತೀಕು ಬೆಳಗ್ತಾ ಇದ್ದ. ಅದಾದಮೇಲೆ ಶೌರ್ಯನೂ ಬೆಳಗ್ದ ನೋಡ್ರಿ ಫ್ರೆಂಡ್ಸ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ನನ್ನ ಜೀವನದಲ್ಲಿ ನನಗೆ ತುಂಬ ಮುಖ್ಯ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ, ಮೇಲಿದ್ನು ಜಗಲಿದ್ದು ಪೂಜೆ ಮಾಡ್ಯಾರ ನಮ್ಮ ಯಜಮಾನ್ರು, ಕೆಳಗಿದ್ನು ಪೂಜೆ ಮಾಡ್ಯಾರ ಅವರೇ ಮಾಡಿದ್ದು ನೋಡ್ರಿ.